ಕರ್ನಾಟಕ ಕಾಂಗ್ರೆಸ್ ಆರ್ಎಸ್ಎಸ್ನ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದಲ್ಲಿ ಸಂಸದ ತುಕಾರಾಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಈವರೆಗೂ ರಿಜಿಸ್ಟರ್ ಆಗಿಲ್ಲ, ಅನ್ರಿಜಿಸ್ಟರ್ ಸಂಸ್ಥೆಯಾಗಿದೆ ಅಂತ ಸಂಸದರು ತಿಳಿಸಿದ್ದಾರೆ. ಆರ್ಎಸ್ಎಸ್ ನಿಷೇಧ ವಿಚಾರವಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಸಂಸದ ತುಕಾರಾಂ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಸಂಘಟನೆ ಕಾನೂನು ರೂಪದ ಒಳಗೆ ಇರಬೇಕು, ಅನ್ರಿಜಿಸ್ಟರ್ ಆಗಿರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಅನಾಹುತ ಆದರೆ ಯಾರು ಜವಾಬ್ದಾರಿ ತಗೋತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಭಾರತದ ಕಾನೂನನ್ನ ಗೌರವಿಸಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಜೈ ಅನ್ನೋರು ಮೊದಲಿಗೆ ಕಾನೂನಿನ ಒಳಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಅವ್ರು ಇವತ್ತು ಕೂಡ ರಿಜಿಸ್ಟರ್ ಮಾಡಿಲ್ಲ. ಆರ್ಎಸ್ಎಸ್ ದಿನ ಇವತ್ತು ಕೂಡ ಅನ್ರಿಜಿಸ್ಟರ್ಡ್ ಇದೆ. ಇವತ್ತು ಅವರು ಸಂವಿಧಾನನ ಭಾರತ್ ಮಾತೆಗೆ ಜೈ ಅನ್ನೋರು ಫಸ್ಟ್ ಅದು ಕಾನೂನು ರೂಪದಲ್ಲಿ ಬರಬೇಕಲ್ಲ, ಅವ್ರು ಅದನ್ನ ತಿಳ್ಕೋಬೇಕು. ಇದರಿಂದಾಗಿ ರಿಜಿಸ್ಟರ್ ಮಾಡಿಲ್ಲ. ಮುಂದೆ ಏನಾದ್ರು ಅನಾಹುತ ನೋಡಿದಿರಲ್ಲ, ನಾಥರಾಮ್ ಗೋಡ್ಸೆ ಯಾರವರು, ಗಾಂಧೀಜಿ ನೋಡಿರ್ತಕ್ಕಂಥವ್ರು, ಮತ್ತೆ ಯಾರಾದ್ರು ಅಂತ ಏನ್ ಕಂಡಿಡಿಯಕ್ಕಾಗ್ತದೆ ಈಗಿನ ಒಂದು ದಿನಮಾನಗಳಲ್ಲಿ. ಇದರಿಂದಾಗಿ ಯಾವುದೇ ಒಂದು ತೊಂದರೆ ಆಗಬಾರ್ದು, ಮಾಡಬಾರ್ದು ಅಂತೇಳಿ ನಮ್ಮ ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಎಲ್ಲ ಮಾಡ್ಕೊಂಡು ಇವತ್ತು RSSಗೆ ಈ ಕಾನೂನು ಇದೆಯಪ್ಪ, ಇದು ಮಾಡ್ಕೊಂಡು ಮಾಡ್ರಿ ಅಂತೇಳಿ ತಿಳಿಸಕ್ಕೋಸ್ಕರ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಗೊಂಡ್ಬಂದು ಅವರಿಗೆ ಯಾವ ಕಾನೂನು ಗೌರವಿಸ್ಬೇಕು, ನಮ್ಮ ದೇಶದ ಪದ್ಧತಿ ಏನು ಅಂತೇಳಿ ಒಂದು ಗೈಡ್ಲೈನ್ಸ್ ನ ಕೊಡ್ತಕ್ಕಂತ ಒಂದು ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ನೀವೇ ಕೇಳ್ಬೇಕು, ಭಾರತ್ ಮಾತೆಗೆ ಜೈ ಅನ್ನೋದು ಅವ್ರಿಗೆಲ್ಲ ಮತ್ತೆ ಯಾಕೆ ದೇಶದ ಪ್ರೇಮ ಇರ್ತಕ್ಕಂಥ ಅವ್ರು ಹೇಳ್ಬೇಕಲ್ಲ ದೇಶಕ್ಕೆ RSS ಏನು ಅಂತ ಹೇಳಿ. ಇದರಿಂದ ಗೊತ್ತಾಗ್ತಾ ಇದೆ ಅವರು ದೇಶಾಭಿಮಾನ ಇಲ್ಲ ಅಂತೇಳಿ. ಅವ್ರ ಮುಂದೆ ನೋಡಿ, ಅವ್ರು ಇವತ್ತು ಕೂಡ ರಿಜಿಸ್ಟರ್ ಮಾಡಿಲ್ಲ. RSS ದಿನ ಇವತ್ತು ಕೂಡ ಅನ್ರಿಜಿಸ್ಟರ್ಡ್ ಇದೆ.